ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 8ನೇ ತರಗತಿಯ 2ನೇ ಒಂದು ಚಾಪ್ಟರ್ ಗಣಿತ ಪ್ರಕಾಶದಿಂದ ಘಾತಾಂಕಗಳ ಆಟ ಈ ಪಾಠದಿಂದ ನೆಕ್ಸ್ಟ್ ವಿಡಿಯೋನ ನೋಡೋಣ. ನಾವು ಪೇಜ್ ನಂಬರ್ 30ರವರೆಗೆ ನೋಡಿದ್ವಿ, ಇಲ್ಲಿವರೆಗೆ ನೋಡಿದ್ವಿ. ಸೊ ಈಗ ನಾನು ಹೊಸದಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಘಾತಾಂಕಗಳ ಇನ್ನೊಂದು ಭಾಗ 16 ಯೂನಿಟ್ ಏಕಮಾನಗಳ ಉದ್ದದ ಒಂದು ರೇಖೆಯನ್ನು ಊಹಿಸಿ ಅದರ ಅರ್ಧವನ್ನು ಅಳಿಸಿದರೆ ಉಳಿಯುವ ಭಾಗ ಎಷ್ಟು? 16 ಯೂನಿಟ್ ಅಂತ ಅಂದರೆ ಎಷ್ಟಾಯಿತು? 16. ಅದರ ಅರ್ಧ ಅಂತ ಅಂದರೆ ನಾವು ಪಡೆಯೋಕ್ಕೆ 2ರಿಂದ ಡಿವೈಡ್ ಮಾಡ್ತೀವಿ. ಸೊ 8 ಯೂನಿಟ್ಗಳು. ಸೊ ಓಕೆ, 8 ಯೂನಿಟ್ಗಳು ಸಿಗತ್ತೆ. ಸೊ ಅದನ್ನು ನೀವು ಯಾವ ರೀತಿಯಾಗಿ ಇನ್ನೂ ಈಸಿಯಾಗಿ ಬರಿಬೋದು ಅಂತ ಅಂದರೆ 16ನ್ನು ನಾವು 2^4 ಅಂತ ಬರಿಬೋದು ಅಲ್ವಾ? ಹೇಗಪ್ಪ ಅಂತ ಅಂದರೆ 2^4 ಅಂತ ಅಂದರೆ 2 ಇಂಟು 2 ಇಂಟು 2 ಇಂಟು 2 2 4 4 8 8 16 ಹಾಗಾಗ್ಬಿಟ್ಟು 2^4 ಅಂತ ಮಾಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಡಿವೈಡೆಡ್ ಬೈ 2 ಮಾಡಿ ಇದು ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಉಳಿತು? 2^3 ಉಳಿತು. 2^3 ಅಂತಾದರೆ ಎಷ್ಟು? ಆನ್ಸರ್ 8 ಯೂನಿಟ್. ಒಂದು ವೇಳೆ ಇದನ್ನು ನಾವು ಘಾತಾಂಕಗಳ ಪಾಠ ಮಾಡ್ತಿರೋದ್ರಿಂದ ಘಾತಾಂಕಗಳಲ್ಲಿ ಎಕ್ಸ್ಪ್ರೆಸ್ ಮಾಡಿ ಆನ್ಸರ್ ಬರೀಬೇಕು ಅಂತಂದರೆ ಈ ರೀತಿಯಾಗಿ ಅರ್ಥ ಮಾಡ್ಕೊಬೋದು. ಮತ್ತೊಮ್ಮೆ ಉಳಿದ ಅರ್ಧವನ್ನು ಅಳಿಸಿದರೆ ಅಂತಂದರೆ ಹಾಗಾದರೆ ಇನ್ನು ಎಷ್ಟು? 8 ಯೂನಿಟ್ ಉಳಿದಿದೆ ಅಲ್ವಾ? ಸೊ ಆ 8 ಯೂನಿಟನ್ನು ಮತ್ತೆ ನಾವು ಅರ್ಧ ಭಾಗ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದರೆ ಓಕೆ, 8 ಯೂನಿಟ್ ಅಂತ ಅಂದರೆ 2^3 ಅಲ್ವಾ? 2 ಇಂಟು 2 ಇಂಟು 2 ಮತ್ತೆ ಅರ್ಧ ಭಾಗ ಅಂತ ಅಂದರೆ ಮತ್ತೆ ಡಿವೈಡೆಡ್ ಬೈ 2. ಇದು ಕ್ಯಾನ್ಸಲ್ ಆಯಿತು ಅಂತಂದರೆ 2^4 ಅಂದರೆ 4 ಯೂನಿಟ್ಗಳು ಉಳಿಯುತ್ತೆ. ಓಕೆ, ಸೊ ಅದನ್ನೇ ಮಾಡಿದರೆ 4 ಯೂನಿಟ್ಗಳು ಅಂತ ಹೇಳಿ 16 ಸೆಂಟಿಮೀಟರ್ನ 3 ಸಾರಿ ಅರ್ಧ ಭಾಗ ಮಾಡಿದರೆ ಸೊ ಮತ್ತೆ ಈಗ ಉಳಿದಿರೋದನ್ನು ನಾವು ಮತ್ತೆ ಮಾಡೋಣ. 2 ಇಂಟು 2 ಡಿವೈಡೆಡ್ ಬೈ 2 ಅಂತ ಅಂದರೆ ಉಳಿದಿದ್ದು ಲಾಸ್ಟಿಗೆ 2^1 ಘಾತಾಂಕಗಳಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದರೆ 2^1 ಅಂತ ಅಂದರೆ 2 ಯೂನಿಟ್ಗಳು. ಓಕೆ ಫೈನ್. ಹಾಗಾದರೆ ನಾವು ತಿಳಿಯೋದೇನೆಂದರೆ 2^4 ಡಿವೈಡೆಡ್ ಬೈ ಡೈರೆಕ್ಟಾಗಿ ನಾವು 3 ಸಲ ಅರ್ಧ ಮಾಡಿದಾಗ 2^3 ಮಾಡಿದ್ರೆ ನಮಗೆ ಆನ್ಸರು 4 - 3 2^1. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒಂದು ಜನರಲ್ ಫಾರ್ಮುಲಾ ಬಂತು. n^a ಡಿವೈಡೆಡ್ ಬೈ n^b n^a - b. ಹಾಗಾದರೆ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು 2^100 ಡಿವೈಡೆಡ್ ಬೈ 2^25 ಅಂತ ಅಂದರೆ ಆಧಾರ ಸಂಖ್ಯೆ ಸೇಮ್ ಇರಬೇಕು ಅಲ್ವಾ? ಬೇಸ್ ಸೇಮ್ ಇರಬೇಕು. 2 ಓಕೆ, 2 ಇರುತ್ತೆ, ಸೇಮ್ ಇರುತ್ತೆ. 100 - 25 a - b. ಹಾಗಾದರೆ 2^75 ಆಗುತ್ತೆ. ಓಕೆ, ಉತ್ತರ 2^75. ಇಲ್ಲಿ ಒಂದು ಕಂಡೀಷನ್ ಇದೆ, n ಈಸ್ ನಾಟ್ ಈಕ್ವಲ್ ಟು 0. n 0 ಆಗಿರಬಾರ್ದು ಅಲ್ವಾ? ಯಾವುದೇ ಸಂಖ್ಯೆಯನ್ನು ಒಂದು ವೇಳೆ 0 ಆಯಿತು ಅಂತ ಅಂದರೆ ನೀವು ಮೇಲೆ ಎಷ್ಟು ಸಲ ಬರೆದ್ರೂ 0ನ ಎಷ್ಟು ಸಲ 75 ಸಲ ಹಾಕಿದ್ರೂ ಉತ್ತರ 0ನೇ ಬರುತ್ತೆ. ಹಾಗಾಗಿಬಿಟ್ಟು ಎ ಮತ್ತು ಬಿಗಳು ಎಣಿಕೆ ಸಂಖ್ಯೆಗಳಾಗಿರಬೇಕು. ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತಲೂ ಕೊಟ್ಟಿದ್ದಾರೆ. ಎ ಯಾವತ್ತೂ ಬಿಗಿಂತ ದೊಡ್ಡದಿರಬೇಕು. ಯಾಕೆ ಅಂತಂದರೆ ನಾವು ಮೈನಸ್ ಮಾಡಬೇಕಲ್ವಾ? ಸೊ ಹಾಗಾಗಿಬಿಟ್ಟು 100 - 25 ಮಾಡಬಹುದು. ಹಾಗಾಗಿ ಈ ಕಂಡೀಷನ್ ಅಪ್ಲೈ ಮಾಡಿಕೊಂಡು ಹೇಳಬೇಕು. ಎನ್ ಏಕೆ 0 ಆಗಲು ಸಾಧ್ಯವಿಲ್ಲ ಅಂತಂದರೆ ನಾವು ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್, ಘಾತಾಂಕವು 0 ಆಗುವ ಸಾಧ್ಯತೆಯನ್ನು ನಾವು ಇದುವರೆಗೂ ಪರಿಗಣಿಸಿಲ್ಲ ಅಲ್ವಾ? ಸೊ ಈಗ ನಾವು ಬೇಸ್ 0 ಆಗಬಾರ್ದು ಅನ್ನೋ ಕಂಡೀಷನನ್ನು ನೋಡಿದ್ವಿ. ಆಧಾರ ಸಂಖ್ಯೆ 0 ಆಗಿರೋ ಕಂಡೀಷನನ್ನು ನೋಡಿದ್ವಿ, ಆಗಲ್ಲ ಅಂತ. ಈಗ ಒಂದು ವೇಳೆ 2^0 ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಾನೇನು ಮಾಡ್ತೀನಿ, 2^0 ಅಂತ ಅಂದರೆ ಏನು? 2^3 - 3. ಓಕೆ, 3 - 3 ಅಂತ ಅಂದರೆ ಎಷ್ಟು? 3ರಲ್ಲಿ 3 ಕಳೆದ್ರೆ 2^0 ಅಲ್ವಾ? 3ರಲ್ಲಿ 3 ಕಳೆದ್ರೆ ಇದನ್ನು ಯಾವ ರೀತಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಅಂದರೆ 2 ಇಂಟು 2 ಇಂಟು 2. ಕೆಳಗಡೆನೂ ಸಹ 2^3 ಡಿವೈಡೆಡ್ ಬೈ 2^3 ಮಾಡ್ತಾ ಇರೋದು ನಾನು. ಸೂತ್ರದ ಪ್ರಕಾರ 2^3 - 3 ಆಯ್ತಲ್ವಾ? ಸೊ ಅದನ್ನೇ ಇಲ್ಲಿ ನಾನು 2^3 ಡಿವೈಡೆಡ್ ಬೈ 2^3 ಮಾಡ್ತೀನಿ. ಇದು ಒಂದ್ಲೆ, ಇದು ಒಂದ್ಲೆ, ಇದು ಒಂದ್ಲೆ. ಹಾಗಾದರೆ 1 ಇಂಟು 1 ಇಂಟು 1 ಉತ್ತರ ಎಷ್ಟು? 1 ಅಂತ ಅಂದರೆ ಏನು? ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ ಏನು? 2^3 - 3 ಅಂದಾಗ 0 ಬಂತು. 0 ಅಂತ ಅಂದರೆ ಏನು? 1. ಈ 1 ಹೇಗೆ ಬಂತು ಅನ್ನೋ ಒಂದು ಪ್ರಶ್ನೆ ಬಹಳ ಜನರಿಗೆ ಕಾಡುತ್ತೆ. ಯಾಕೆ 2^0 ಅಥವಾ 4^0 ಅಥವಾ 8^0 ಬೆಲೆ ಯಾವುದೇ ಆಗಿರ್ಬೋದು, n^0 ಕಾಮನ್ ಆಗಿ ಜನರಲ್ ಆಗಿ n^0 ಯಾಕೆ 1 ಅಂತ ಅಂದರೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. 0 ಯಾಕೆ ಬರಲ್ಲ ಅಂತಂದರೆ ಈ ರೀತಿ ಡಿವಿಷನ್ ಮಾಡಿದಾಗ ಒಂದೇ ಬರುತ್ತೆ. 2 1 2 1 2 1. ಹಾಗಾಗಿಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಎಕ್ಸಾಂಪಲ್ ತೊಗೊಂಡಿರೋದು. ಓಕೆ ಫೈನ್. ಇಲ್ಲಿ ಅವರು ಬೇರೆದನ್ನು ಕೊಟ್ಟಿದ್ದಾರೆ, 4 - 4 ತೊಗೊಂಡಿದ್ದಾರೆ.
2^4 ಡಿವೈಡೆಡ್ ಬೈ 2^4. ನಾನು ಅಲ್ಲಿ 2^3 ತೊಗೊಂಡೆ, ಇವ್ರು 2^4 ತೊಗೊಂಡಿದೆ. ಹೊಡೆದ್ರೆ 1 ಬಂತು. ಹಾಗಾಗಿಬಿಟ್ಟು ವಾಸ್ತವವಾಗಿ ಯಾವುದೇ ಅಕ್ಷರ ಅಥವಾ ಪದ ಸಂಖ್ಯೆ ಎ ಇದ್ದಂತಂದರೆ ಎಗೆ ನಾವೇನು ಮಾಡ್ತೀವಿ, ಎ ಮೈನಸ್ ಎ ಯಾವುದೇ ನಂಬರ್ ಆಗಿರ್ಬೋದು. ನಾನು 3 ತೊಗೊಂಡೆ, ಇವರು ಟೆಕ್ಸ್ಟ್ ಬುಕ್ಕಲ್ಲಿ 4 ತೊಗೊಂಡ್ರು, ನಾವು ಎ ಅಂತ ಜನರಲ್ ಆಗಿ ತೊಗೊಂಡ್ರೆ ಎ ಮೈನಸ್ ಎ ಇಸ್ ಈಕ್ವಲ್ ಟು 0 ಬಂದಾಗ ಅಲ್ಲಿ 1 ಅಂತ ಹೇಳಿ. ಸೊ ಇಲ್ಲಿ ಒಂದು ಕಾಮನ್ ಆಗಿ ಮತ್ತೊಂದು ಫಾರ್ಮುಲಾ ಬಂತು. ಏನಪ್ಪ ಅಂತ ಅಂದರೆ ಎಕ್ಸ್ ಟು ದಿ ಪವರ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಎ. ಈ ಫಾರ್ಮುಲಾ ತೊಗೊಂಡು ಕಂಟಿನ್ಯೂ ಮಾಡಿದಾಗ ಎಸ್ ದರ ಘಾತ 0, ಹಾಗಾಗಿಬಿಟ್ಟು 1 ಇಸ್ ಈಕ್ವಲ್ ಟು ಎಕ್ಸ್ ದರ ಘಾತ 0. ಎಲ್ಲಾದರೂ ಒಂದು ವೇಳೆ ನಮಗೆ 1 ಬಂತು ಅಂತ ಅಂದರೆ ನಾವು 2^, ಅದ್ರ ಬದಲಿಗೆ ಆ ಯಾವ ನಂಬರ್ ಇರುತ್ತೋ ಆ ನಂಬರಿಗೆ ನಾವು 0 ಅಂತ ಹೇಳಿಬಿಟ್ಟು ಬರಿಬೋದು. ಅಥವಾ ಎಲ್ಲಾದರೂ ಎಕ್ಸ್ ದರ ಘಾತ 0 ಅಂದಾಗ ಅದನ್ನು ನಾವು ಡೈರೆಕ್ಟಾಗಿ 1 ಅಂತ ಹೇಳಿಬಿಟ್ಟು ಬರಿಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಘಾತವು 0 ಆಗಿದ್ದಾಗ ಅಂತ ನೋಡೋಣ. ಓಕೆ, ಫೈನ್. ನೆಕ್ಸ್ಟ್ ಓಕೆ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇವತ್ತಿಂದು. ಸೊ ಹಾಗಾಗಿಬಿಟ್ಟು ವೆರಿ ಇಂಪಾರ್ಟೆಂಟ್ ಆಗಿರೋದಂತ 2^4 ಯೂನಿಟ್ಗಳ ರೇಖೆಯನ್ನು 5 ಸಾರಿ ಅರ್ಧ ಮಾಡಿದಾಗ ನಾವು ಎಷ್ಟಾಯಿತು ಅಂತ ಹೇಳಿಬಿಟ್ಟು ನೋಡಿದ್ವಿ. ಅವಾಗಲೂ ನಾವು ನೋಡಿದ್ವಲ್ವಾ. ಸೊ ಬನ್ನಿ ಇದನ್ನು ನೋಡೋಣ. 2^4 ಡಿವೈಡೆಡ್ ಬೈ 2^5. ಈ ರೀತಿ ಇದ್ದಾಗ ಏನು ಮಾಡ್ತೀವಿ, 2 ಇಂಟು 2 ಇಂಟು 2 ಇಂಟು 2 ಅಂತ ಮೇಲೆ ಬರಿತೀವಿ. ಕೆಳಗಡೆ 5 ಸಲ ಬರಿತೀವಿ 2 ಅಲ್ವಾ. ಘಾತ ಅಂತಂದ್ರೆ ಏನು, 2 5 ಸಲ ಬರಿ ಅಂತ ಹೇಳಿ. ಸೊ ಈಗ ನಾನೇನು ಮಾಡ್ತೀನಿ, ಇದಕ್ಕೆ ಇದು ಕ್ಯಾನ್ಸಲ್ ಆಯಿತು, ಇದಕ್ಕೆ ಇದು ಕ್ಯಾನ್ಸಲ್ ಆಯಿತು, ಇದಕ್ಕೆ ಇದು ಕ್ಯಾನ್ಸಲ್ ಆಯಿತು, ಇದಕ್ಕೆ ಇದು ಕ್ಯಾನ್ಸಲ್ ಆಯಿತು. ಸೊ ಹಾಗಾದರೆ ಮೇಲೆಲ್ಲ ಏನು ಉಳಿದಿದೆ, 1 ಅಂತ ಹೇಳಿಬಿಟ್ಟು, ಕೆಳಗಡೆ ಏನು ಉಳಿದಿದೆ, 2 ಉಳಿದಿದೆ. ಸೊ ಏನಾಯ್ತು, ಇದು 1/2 ಅಂತ ಆಯಿತು. ಹಾಗಾದರೆ ಇದು 1/2 ಯೂನಿಟ್ಗಳು. ಓಕೆ, ಹಾಗಾದರೆ ನಾವು ಆವಾಗಲೇ ಕಲ್ತ್ವಲ್ಲ, ಆ ರೀತಿಯಾಗಿ ಜನರಲ್ ಫಾರ್ಮುಲಾ ಟೈಪಲ್ಲಿ ಬರೆದ್ರೆ 4 - 5 ಆಗುತ್ತಲ್ವ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಎ ಮೈನಸ್ ಬಿ ಎಕ್ಸ್ ಟು ದಿ ಪವರ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎ ಮೈನಸ್ ಬಿ ಮಾಡಿದಾಗ 2^4 ಪೂರ್ಣಾಂಕಗಳ ಒಂದು ಥಿಯರಿಯನ್ನು ಇದು ಮಾಡಿಕೊಂಡು 4ರಲ್ಲಿ 5 ಕಳೆಯೋಕ್ಕಾಗಲ್ಲ, 5ರಲ್ಲಿ 4 ಕಳೆದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಹಾಗಾಗಿಬಿಟ್ಟು 2^4 -1. ಆದರೆ ನಾವು ಘಾತಾಂಕಗಳನ್ನು ಮೈನಸಲ್ಲಿ ನಾವು ವ್ಯಕ್ತಪಡಿಸೋಕ್ಕಾಗಲ್ಲ ಅಲ್ವಾ. ಸೊ 2ನ್ನ -1 ಸಲ ಬರಿ ಅಂತ ಅಂದರೆ, ಒಂದು ವೇಳೆ 2ನ್ನ 1 ಇದ್ದರೆ 2ನ್ನ 1 ಸಲ ಬರಿ ಅಂತ ಹೇಳಿ, 2ನ್ನ -1 ಸಲ ಬರಿ ಅಂತ ಅಂದರೆ ಸೊ ಮೀನಿಂಗ್ಲೆಸ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದರ ಒಂದು ರೆಸಿಪ್ರೋಕಲನ್ನು ತೊಗೊಳ್ತೀವಿ. ಏನು ಇದೆ, ಇದನ್ನು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಆಗಿ ಮಾಡ್ಬೋದು, ಪಾಸಿಟಿವ್ ಇರೋದನ್ನು ನೆಗೆಟಿವ್ ಮಾಡಬಹುದು. 1/2 ಈ ಒಂದೆಲ್ಲ ಬರೆದಿರೋದು ಅದನ್ನು ರೆಸಿಪ್ರೋಕಲ್ ಆಗಿ ತೊಗೊಂಡಿರೋದು, ವಿಲೋಮವಾಗಿ ತೊಗೊಂಡಾಗ 1/2. ಓಕೆ, ಫೈನ್. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಸಹ ಬಂತು. 2^6 -6 ಬರುತ್ತೆ. ನೀವು ನೋಡ್ಬೋದು 4 - 10 = -6 ಬರುತ್ತೆ. -6 ಏನು ಮಾಡ್ತೀವಿ, 1/2 ಅಲ್ವಾ. ಸೊ -6 ಸಹ ಈ ರೀತಿಯಾಗಿ ಬರೀಬಹುದು, 2^6 -6. ಓಕೆ, ನೆಕ್ಸ್ಟ್ 10^-3 ಇತ್ತು ಈಗ. ಸೊ ಈಗ 10^-3 ಇದ್ದಾಗ ಏನಾಯಿತು, 1/, ಸೊ -3. ಒಂದು ನಿಮಿಷ ಇಲ್ಲಿ ನೋಡೋಣ. 10^-3 ಇದನ್ನು ರೆಸಿಪ್ರೋಕಲ್ ಆಗಿ ಬರ್ಕೊಂಡು ಹೋಗಬೇಕಾಗತ್ತೆ. ಸೊ ನಾನು 10^-3 ಇಂಟು ಅಂತ ಹೇಳಿಬಿಟ್ಟು ಬರೆಯೋಕ್ಕಾಗಲ್ಲ. ಸೊ ಅದನ್ನು ನಾವೇನು ಬರ್ತೀವಿ, 1/10^3 ಇಂಟು 1/10^3 ಇಂಟು 1/10^3. ಸಾರಿ, 1/10^3 ಸಲ ಬರಿಬೇಕಲ್ವಾ. 3 10 10 10 10 ಮರೆತುಬಿಟ್ಟೆ. 1/10 1/10 1/10. ಸೊ ಇದನ್ನು ನಾವು 1/10^3. ಓಕೆ, ಇದನ್ನು 3 ಕೊಡಬೇಕಲ್ವಾ ಮಿಸ್. ಮೇಲೆ ಕೆಳಗಡೆ 3 ಕೊಟ್ಟರೆ ಮೇಲೂ 3 ಸಲ ಗುಣಿಸ್ಬೇಕಲ್ವಾ, ಗುಣಿಸಿದ್ದೀವಲ್ವಾ. ಸೊ 3 ಸಲ ಅಂತ ಹೇಳ್ಬಿಟ್ಟು 1ನ್ನು ಎಷ್ಟು ಸಲ ಗುಣಿಸಿದ್ರು ಆನ್ಸರ್ ಒಂದೇ ಅಲ್ವಾ. ಸೊ ಹಾಗಾಗಿಬಿಟ್ಟು 1 ಡಿವೈಡೆಡ್ ಬೈ 10^3 ಅಂತ ಹೇಳ್ಬಿಟ್ಟು ಬರಿತೀವಿ. ಓಕೆ, ನೆಗೆಟಿವ್ ಇರೋ ಪಾಯಿಂಟನ್ನು ನಾವು ಪಾಸಿಟಿವಲ್ಲಿ ತೊಗೊಂಬಂದ್ವಿ. ಸೊ ಡೈರೆಕ್ಟಾಗಿ ಆನ್ಸರ್ 10^3 ಅಂತ ಅಂದರೆ 1000 ಅಲ್ವಾ, 1000 ಬರೆದಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ 7^-2 ಅಂದಾಗ ಯಾವ ರೀತಿಯಾಗುತ್ತೆ ಅಂತಂದರೆ, 7^-2 ಅಂತ ಅಂದರೆ 1/7 2 ಸಲ ಆಯಿತು, 1/49. ಸೊ ಇದ್ದಿದ್ದು ಮೈನಸಲ್ಲಿ ಆನ್ಸರ್ ಬಂದಿದ್ದು ನೋಡ್ರಿ, ಇಲ್ಲಿ ಯಾವುದೇ ಮೈನಸ್ ಇಲ್ಲ. ಸೊ ಹಾಗಾಗ್ಬಿಟ್ಟು ಒಂದು ವೇಳೆ ಪಾಸಿಟಿವ್ ಇದ್ದರೆ ಅದನ್ನು ನೆಗೆಟಿವ್ ಮಾಡ್ಕೊಳ್ಳಿ, ನೆಗೆಟಿವಲ್ಲಿದ್ದರೆ ಅದು ಪಾಸಿಟಿವ್ ಆಗುತ್ತೆ ರೆಸಿಪ್ರೋಕಲ್ ಆಗಿ ತೊಗೊಂಡಾಗ. ಸೊ 10³ = 1/10^-3. ಓಕೆ, ಫೈನ್. ಇಲ್ಲಿ ಈಗಷ್ಟೇ ಜಸ್ಟ್ ನಾವು ಇದನ್ನು ಮಾಡಿದ್ವಿ. 10^-3 ಇದ್ದಿದ್ದು ಎಷ್ಟಾಯಿತು, 1/10^3 ಆಯಿತು ಅಲ್ವಾ. ಸೊ ಇದಂತೂ ಗೊತ್ತಾಯಿತು. ನೆಕ್ಸ್ಟ್ ಈ ಕ್ವಶನ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಏನು, 10^3 ಅಂದರೆ ಪಾಸಿಟಿವಲ್ಲಿದೆ, ಇದನ್ನು ನೆಗೆಟಿವ್ ಮಾಡಿದ್ದಾರೆ. 1/10^-3 ಎಂದು ಬರೆಯಬಹುದಾ? ಸೊ ಬನ್ನಿ ನೋಡೋಣ ಯಾವ ರೀತಿಯಾಗುತ್ತೆ ಅಂತ. ಈಗ ನಾನು ತೊಗೊಳ್ತಿರೋದು 10^3
3. ಇದನ್ನು ಯಾವ ರೀತಿಯಾಗಿ ಬರಿಬಹುದು? 1 /10⁻³ ಅಂತ ಹೇಳಿಬಿಟ್ಟು ಬರಿಬೋದಾ ಅಂತ ಹೇಳಿ ನೋಡೋಣ. ಆಗತ್ತಾ ಅಂತ ಹೇಳಿಬಿಟ್ಟು 1/10⁻³ 1/10⁻³ ಅಂತ ಮಾಡ್ಬೋದಲ್ವಾ? ಇಲ್ಲಿದೆಯಲ್ವಾ, ಆಲ್ರೆಡಿ ಇದು ಪ್ರೂವ್ ಆಗಿದೆಯಲ್ವಾ. 10⁻³ ತೊಗೊಂಬಂದು ಇಲ್ಲಿಗೆ ಬರೆದಿದ್ದೀನಿ. ಸೊ ಇದು ಮತ್ತೆ ವಾಪಸ್ ಎಲ್ಲಿಗೆ ಹೋಗುತ್ತೆ? ಮೇಲೆ ಹೋಗುತ್ತಲ್ವಾ. ಯಾವ ರೀತಿಯಾಗಿ? 1 ಇಂಟು ಮೇಲೆ ಹೋಗುತ್ತೆ, 10⁻³ ಇದರ 1 ಇದೆಯಲ್ವಾ, ಅದು ಕೆಳಗಡೆ ಬರುತ್ತೆ ಅಲ್ವಾ. ರೆಸಿಪ್ರೋಕಲ್ ಆಗುತ್ತೆ. ಮೇಲೆ ಯಾವಾಗ ಮೇಲೆ ಹೋಗುತ್ತೋ ಈ ರೀತಿಯಾಗಿ ಆಗುತ್ತಲ್ವಾ. ನೆಕ್ಸ್ಟ್ 1 ಇಂಟು 10⁻³ = 10⁻³ ಅಲ್ವಾ. ಸೊ ಹಾಗಾದರೆ ಈ 10⁻³ ಇದಾದ ಈಕ್ವಲ್ ಅಂತ ಅಂದರೆ ಇದು ಇದಕ್ಕೆ ಈಕ್ವಲ್ ಅಲ್ವಾ. ಸೊ ಹಾಗಾದರೆ ಇಟ್ಸ್ ಪ್ರೂವ್ ದ್ಯಾಟ್ ಈ ರೀತಿಯಾಗಿ ನಾವು ಬರಿಬೋದು. 10⁻³ = 1/10⁻³ ಅದನ್ನೇ ಹೇಳಿದ್ದು ನಾನು. ಪ್ಲಸ್ ಇದ್ದಿದ್ದು ಮೈನಸ್ ಮಾಡಬಹುದು, ಮೈನಸ್ ಇರೋದನ್ನು ನಾವು ಪ್ಲಸ್ ಆಗಿ ಮಾಡಬಹುದು ಅಂತ ಹೇಳಿ ರೆಸಿಪ್ರೋಕಲ್ ಆಗಿ ತಗೋಬೇಕು. ಓಕೆ ಫೈನ್. ನೆಕ್ಸ್ಟ್ ಅನ್ನು ನಾವು ಹೀಗೆ ಬರೆಯಬಹುದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನೇ ನಾನು ಓಪನ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಓಕೆ. ನೆಕ್ಸ್ಟ್ 7/2 1/7⁻² ಅಂತ ಬರಿಬೋದು. ಇನ್ ಜನರಲ್ 4 ಇರೋದು 1/4 ಬರಿಬೋದು. ಇಲ್ಲಿ ಅದಕ್ಕೆ ಜನರಲ್ ಫಾರ್ಮುಲಾ ಇದೆ. ಏನಪ್ಪ ಅಂದರೆ n⁻A ಇದ್ದರೆ 1/n⁻A ಆಯಿತು, ಪ್ಲಸ್ ಆಯಿತು. n⁻A ಇದ್ದಾಗ 1/n⁻A ಆಯಿತು. ಇಲ್ಲಿ n = 0 ಆಗಿರಬೇಕು. ಸೊ ಹಾಗಾದರೆ ಸದ್ಯಕ್ಕೆ ಇಲ್ಲಿ ನಾವು n⁻A ಇಂಟು n⁻B = A + B ಮಾಡಿದ್ವಿ, A ಇಂಟು B ಮಾಡಿದ್ವಿ. ಇದು ಆಲ್ರೆಡಿ ಸೂತ್ರ ಕಲ್ತಿದ್ವಿ. ನೆಕ್ಸ್ಟ್ ಇವತ್ತು ನಾವು ಈ ಸೂತ್ರನೂ ಸಹ ಕಲ್ತ್ವಿ. ಈಗ ನೆಕ್ಸ್ಟ್ ಬರೋಣ. ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತ ಅಂದರೆ A ಮತ್ತು Bಗಳು ಎಣಿಕೆ ಸಂಖ್ಯೆಗಳೇ ಆಗಿರಬೇಕು. A ಮತ್ತು Bಗಳು ಎಣಿಕೆ ಸಂಖ್ಯೆಗಳು ಅಂತ ಅಂದ್ರೇನು? 1 2 3 4 5 6. A Bಗಳು ಯಾವುದೇ ಪೂರ್ಣಾಂಕಗಳಾಗಬಾರದೆ. A ಮತ್ತು Bಗಳು ಯಾವುದೇ ಪೂರ್ಣಾಂಕಗಳಾಗಬಾರದೆ ಸಾಮಾನ್ಯೀಕೃತ ರೂಪಗಳು ಈಗಲೂ ಮಾನ್ಯವಾಗಿರುತ್ತವೆಯೇ ಅಂತಂದರೆ ಸಾಮಾನ್ಯಿಕ ಈ ಒಂದು ರೂಪಗಳಿದಾವಲ್ವ, ಇವೆಲ್ಲ ಮಾನ್ಯ ಆಗಿರತ್ತಾ ಯಾವುದಾದ್ರೂ ಒಂದು ಎಣಿಕೆ ಸಂಖ್ಯೆಗೆ ಅಂತ ಅಂದರೆ ಸೊ ಬನ್ನಿ. ಹೌದು. ಈಗ ಸದ್ಯಕ್ಕೆ ನಾನು A ಮತ್ತು Bಗಳು ಎಣಿಕೆ ಸಂಖ್ಯೆಗಳು ಅಂದ್ಕೊಂಡು ತೊಗೊಳ್ತೀನಿ. ಯಾವುದಾದ್ರೂ ತೊಗೊಬೋದು. ಎಣಿಕೆ ಸಂಖ್ಯೆಗಳಾದಾಗ ಮೊದಲನೇ ರೂಲ್ ಏನಪ್ಪ? A⁻2 ಇಂಟು A⁻5 ಮಾಡಿದಾಗ ಈ ಸೂತ್ರ ತಗೊಂಡು 2 + 5 2⁻7. ಯಾವ ಸೂತ್ರ? ನಾವು ಈ ಸೂತ್ರ ತೊಗೊಂಡ್ವಿ ನಾವು. ಓಕೆ. ಈ ಒಂದು ಸಾಮಾನ್ಯ ರೂಪ ಅಂತ ಕೇಳಿದಾರಲ್ವ ಅವರು, ಈ ಸಾಮಾನ್ಯ ರೂಪ ಅಗ್ರಿ ಆಗಿದೆ. ಎರಡನೇದಾಗೇನು? A⁻4 / A⁻−6. ಈಗ ಪೂರ್ಣಾಂಕಗಳು ಅಂತ ಅಂದರೆ ಯಾವುದಾದ್ರೂ ಆಗಿರ್ಬೋದು. ಯಾವುದು? +or-1 ಅಲ್ವಾ, ಯಾವುದಾದ್ರೂ ಆಗಿರ್ಬೋದು. ಅದಕ್ಕೆ ಮೈನಸ್ ತೊಗೊಂಡಿದ್ದೀನಿ ಒಂದು ಎಕ್ಸಾಂಪಲಲ್ಲಿ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಇದಕ್ಕೆ ಈ ಸೂತ್ರವನ್ನು ತೊಗೊಳ್ತೀವಿ. n⁻A-B ಅಂತ ತೊಗೊಂಡಾಗ 4 -−6. ಸೊ A⁻4 ಪ್ಲಸ್ ಆಗುತ್ತೆ, 6 ಆಯಿತು. ಉತ್ತರ A⁻10 ಆಯಿತು. ಓಕೆ ಫೈನ್. ಮಾಡೋಕ್ಕೆ ಬಂತು, ನಮಗೆ ಆನ್ಸರು ಸಿಕ್ತು. ಹಾಗಾದರೆ A ಮತ್ತು Bಗಳು ಯಾವುದೇ ಆದರೆ ನಾವು ಸಾಮಾನ್ಯೀಕೃತ ರೂಪಗಳನ್ನು ಮಾಡಬಹುದು. ಓಕೆ ಫೈನ್. ನೆಕ್ಸ್ಟ್ ಈ ಕೆಳಗಿನ ಸಮಾನ ರೂಪಗಳನ್ನು ಬರೆಯಿರಿ. ಓಕೆ, ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳ ಸಮಾನ ರೂಪಗಳನ್ನು ಬರೆಯಿರಿ. ಸೊ ಅದರೊಳಗಡೆ ಒಂದನೇದು 2⁻4 ಇದೆ. ನಾನು ಹೇಳಿದ್ದೆ ಮೈನಸ್ ಇರೋದು ಇನ್ವರ್ಸ್ ಬಂದಾಗ 2⁻4. ಓಕೆ. ಎರಡನೇ ಲೆಕ್ಕ ಎರಡನೇ ಲೆಕ್ಕ ಏನಾಗುತ್ತೆ? -7 -2. ನಮಗೆ -7 ಏನೂ ಇದಿಲ್ಲ. ಸೊ -2 ಅನ್ನೋದು ಹೋಗಬೇಕು ಅಂತ ಅಂದರೆ 1/-7⁻2. ಈ -7 ಈ ಸಂಖ್ಯೆಗೆ ಸೇರಿದ್ದದು. -7 ಘಾತಗಳಿಗೆ ಸೇರಿದ್ದಲ್ಲ. ಓಕೆ. ನೆಕ್ಸ್ಟ್ ಮೂರನೇದು 10⁻5 1/10⁻5. ಓಕೆ. ನಾಲ್ಕನೇದು -5 ಇದರ ಘಾತ -3. ಇಲ್ಲಿ ಹೇಳೋ ಹಾಗೆ 1/-5 ಮೈನಸ್ ಇದ್ದಿದ್ದು ಪ್ಲಸ್ ಆಯಿತು, 3 ಆಯಿತು. ಓಕೆ. ನೆಕ್ಸ್ಟ್ ಐದನೇದು 10⁻100. ಸೊ 1/10⁻100. ಓಕೆ. ಇದು ಮೊದಲನೇದು. ನೆಕ್ಸ್ಟ್ ಕೇಳೋಣ. ಈ ಕೆಳಗಿನವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇಲ್ಲಿ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರಿಬೇಕಂತೆ. ಓಕೆ. ಎರಡನೇ ಮೇನ್. ಒಂದನೇ ಲೆಕ್ಕ 2⁻−4 ಇಂಟು 2⁻7. ಇಲ್ಲಿ ಸೂತ್ರಗಳನ್ನು ಹಾಕಬೇಕು ಅಷ್ಟೇ. ಯಾವುದಿದು? ಬೇಸ್ ಸೇಮ್ ಇದೆ, ಆಧಾರ ಸೇಮ್ ಇದೆ. 2⁻A + B ಅಲ್ವಾ.
-4 ಅಂದರೆ ಇದ್ರದ್ದು +7. ಸೊ ಏನು ಮಾಡಬೇಕು, ಮೈನಸ್ ಮತ್ತು ಪ್ಲಸ್ ಚಿಹ್ನೆ ಬೇರೆ ಇದ್ದಾಗ ನಾವು ಕಳಿಬೇಕು ಅಲ್ವಾ. 7ರಲ್ಲಿ 4 ಕಳೆದ್ರೆ 3. ಇಲ್ಲಿ ಯಾವ ಸಂಖ್ಯೆಯ ಒಂದು ಯಾವ್ದು ಇದರೊಳಗಡೆ ದೊಡ್ಡ ಸಂಖ್ಯೆ ಇರುತ್ತೋ ಅದರ ಒಂದು ಚಿಹ್ನೆ ಯಾವುದಿರ್ತೀಯೋ ಆ ಚಿಹ್ನೆನೇ ಹಾಕ್ತೀವಿ. ಸೊ +3 ಹಾಕೋ ಅವಶ್ಯಕತೆ ಇಲ್ಲ, 2ರ ಘಾತ 3. ಓಕೆ, ನೆಕ್ಸ್ಟ್ 2ನೇ ಲೆಕ್ಕ. 3ರ ಘಾತ 2 ಇಂಟು 3ರ ಘಾತ -5 ಇಂಟು 3ರ ಘಾತ 6. ಇದು ಸಹ ಮೊದಲನೇದೇ ಒಂದು ರೂಲ್ಸಿಗೆ ಇರೋದು. ಎದರ ಘಾತ m, ಎದರ ಘಾತ n, ಎದರ ಘಾತ ಇನ್ನೊಂದು ನೆಕ್ಸ್ಟು x. ಓಕೆ, 3ರ ಘಾತ 2 ಪ್ಲಸ್ ಒಳಗಡೆ ಇಲ್ಲಿ -5 ಹಾಕ್ಕೊಳ್ತೀನಿ +6 ಎಲ್ಲವನ್ನು ಮೇಲೆ ಕೂಡಿಸ್ಬೇಕು. ಓಕೆ, 3ರ ಘಾತ 2 ಪ್ಲಸ್ ಇಂಟು ಮೈನಸ್ ಆಗುತ್ತೆ 5 + 6. ಸೊ 3ರ ಘಾತ ಏನು ಮಾಡಬೇಕಿಲ್ಲಿ ನೋಡ್ಕೊಳ್ಳಿ, 2 ಮತ್ತು 6 ಕೂಡಿಸ್ಕೊಂಡ್ವಿ, 8 - 5 ಹಾಗೆ ಇಟ್ಕೊಂಡ್ವಿ. 3ರ ಘಾತ 8ರಲ್ಲಿ 5 ಕಳೆದ್ರೆ 3. ಉತ್ತರ 3ರ ಘಾತ 3. ಮತ್ತೆ ಹುಡುಕೋ ಅವಶ್ಯಕತೆ ಇಲ್ಲಂತೆ ಬೆಲೆ, ಯಾಕೆ ಅಂತ ಅಂದರೆ ಅವರು ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 3ನೇ ಲೆಕ್ಕ ಮಾಡ್ತೀನಿ. p⁻³ 3 ಇಂಟು p⁻³ -10. ಇದು ಸಹ ಅದೇ ಸೂತ್ರ, p⁻³ ಪ್ಲಸ್ -10. ಓಕೆ, ಇಲ್ಲಿ 3ನ್ನ ಹಾಗೆ ಬರೆದುಬಿಟ್ಟು ಪ್ಲಸ್ ಇಂಟು ಮೈನಸ್ ಆಗುತ್ತೆ 10. ಇಲ್ಲಿ ಏನು ಮಾಡಬೇಕು, ಕಳಿಬೇಕು. 10ರಲ್ಲಿ 3 ಕಳೆದ್ರೆ 7, ದೊಡ್ಡ ಸಂಖ್ಯೆ ಇದು, ಇದರ ಚಿಹ್ನೆ -7. ಇದನ್ನು ಮತ್ತೆ ನಾವು ಹಾಗೆ ಇಡೋಗಿಲ್ಲ, ಮತ್ತೆ ಇನ್ವರ್ಸ್ ಮಾಡಬೇಕು, p⁻7. ಓಕೆ ಓಕೆ, ನೆಕ್ಸ್ಟ್ ಲೆಕ್ಕ 2ರ ಘಾತ 4ನೇ ಲೆಕ್ಕ. ಸೊ ಭಾಳ ಜನ ನನಗೆ ಕಮೆಂಟ್ ಮಾಡ್ತಿದ್ದಾರೆ, ಸ್ವಲ್ಪ ನೋಟ್ಸ್ ಈ ರೀತಿಯಾಗಿ ಇಡಿಬಿಡಿ, ಈ ರೀತಿಯಾಗಿ ಅಂತ ಹೇಳಿಬಿಟ್ಟು. ಸೊ ಈ ರೀತಿಯಾಗಿ ಬರಿತಾ ಅದು ಅಭ್ಯಾಸ ಹೋಗ್ಬಿಡುತ್ತೆ. ಸಾರಿ, 2ರ ಘಾತ 4 ಇಂಟು -4ರ ಘಾತ -2. ಸೊ ನೋಡಿ, ಕರೆಕ್ಟಾಗಿ ನೋಡಿ ಇದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. 2ರ ಘಾತ 4 ಇಂಟು ಇದನ್ನು ನಾವು ಇನ್ವರ್ಸ್ ತೊಗೊಬೇಕಲ್ವಾ, 1/-4ರ ಘಾತ 2. ಓಕೆ, ಇಷ್ಟು ಮುಗೀತು. ಸೊ ಈಗ ಮತ್ತೆ ಘಾತಾಂಕಗಳು ತರಬೇಕು ಅಂತಂದರೆ ಹೊರಗಡೆ ತೆಗಿಲೇಬೇಕಲ್ವಾ. 2 ಇಂಟು 2 ಇಂಟು 2 ಇಂಟು 2 ಇದ್ರದ್ದು, ಇದು ಕೆಳಗಡೆ ಇರೋದ್ರಿಂದ -4 ಇಂಟು -4 2 ಸಲ ಬರದೆ. ಸೊ ಇಲ್ಲಿ ಗುಣಾಕಾರ ಮಾಡ್ಬೋದು, 2 1 2 2 ಮತ್ತೆ 2 1 ಮತ್ತೆ 2 2. ಓಕೆ, ಇದನ್ನೇ ಹೊಡೆಯೋಣ. ಸೊ ಯಾಕಂದರೆ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ. ಇಲ್ಲಿ ಏನು ಉಳಿದಿದೆ, 2 ಇಂಟು 2 4. ಓಕೆ ಫೈನ್. ಇಲ್ಲಿ ಮತ್ತೆ 2 2 ಇದೆ, 2 2 4. ಚಿಹ್ನೆ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹೌದಲ್ವಾ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಹಾಗಾಗಿಬಿಟ್ಟು ಅಥವಾ ಈ ಮೈನಸ್ ಹೋಗುತ್ತೆ ಅಂದ್ಕೊಳ್ಳಿ. 4 ಮತ್ತೆ 4 1 ಉತ್ತರ ಸಿಂಪಲಾಗಿ ಬಂತು 1 ಅಂತ ಅಂದರೆ ಇದನ್ನು ಘಾತ ರೂಪದಲ್ಲಿ ಬರಿಬೇಕು ಅಂತ ಹೇಳಿದೆ. ಏನಂತ ಹೇಳಿಬಿಟ್ಟು ಸದ್ಯಕ್ಕೆ ಇಲ್ಲಿ ಏನಿದೆ 4 ಇದೆಯಲ್ವಾ, 4ರ ಘಾತ 0 ಅಂತಾದರೂ ಬರಿಬೋದು, ಅಥವಾ 2ರ ಘಾತ 0 ಅಂತಾದರೂ ಬರಿಬೋದು. ಓಕೆ, ಅಲ್ಲಿ ಆವಾಗಲೇ ನಾನು ಹೇಳಿದ್ದೆ ಏನಂತ ಹೇಳಿಬಿಟ್ಟು 1 ಅಂತ ಅಂದರೆ x⁴0 ಅಂತ ಹೇಳಿ. ಓಕೆ, ಆ ರೀತಿಯಾಗಿ ಘಾತಾಂಕದಲ್ಲಿ ಎಕ್ಸ್ಪ್ರೆಸ್ ಮಾಡಿರಿ ಅಂದರೆ ಈ ರೀತಿಯಾಗಿ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ 5ನೇ ಲೆಕ್ಕ. 8ರ ಘಾತ p ಇಂಟು 8ರ ಘಾತ q. ಭಾಳ ಸಿಂಪಲ್, ಏನೂ ಇಲ್ಲ. 8ರ ಘಾತ p + q, ಅದೇನಾದರೂ ಆಗಿರಬಹುದು, ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. 8ರ ಘಾತ p + q. ಓಕೆ, ಇದಿಷ್ಟು ಇಲ್ಲಿವರೆಗಾಯಿತು. ಓಕೆ, ಹಾಗೆ ಮುಂದುವರ್ಸೋಣ. ಇಲ್ಲಿ ಘಾತ ಅಥವಾ ಘಾತಾಂಕ ರೇಖೆಗಳು. ಓಕೆ, ರೇಖೆ ಮೂಲಕ ಯಾವ ರೀತಿ ಅಂತ 4ರ ಘಾತಾಂಕಗಳ ಒಂದು ರೇಖೆಯ ಉದ್ದಕ್ಕೂ ಜೋಡಿಸಿದ್ದಾರೆ. ಇಲ್ಲಿಂದ ನೋಡ್ಬೋದು ನೀವು. 4ರ ಘಾತ 0 ಅಂದರೆ 1, 4ರ ಘಾತ ಅಂದರೆ 1 ಅಂದರೆ 4, 4ರ ಘಾತ 2 ಅಂದರೆ 16 ಅಂದರೆ 4 ಇಂಟು 4 ಅಂತ. 4ರ ಘಾತ 3 ಅಂತ ಅಂದರೆ 64, 4 ಇಂಟು 4 ಇಂಟು 4 ಮಾಡಿದಾಗ 4ರ ಘಾತ 4 ಇಷ್ಟೆಲ್ಲ ವ್ಯಾಲ್ಯೂಯನ್ನು ಕೊಟ್ಕೊಂಡು ಹೋಗಿದ್ದಾರೆ. ಇಲ್ಲಿ 4ರ ಘಾತ 8 ಅಂದರೆ ಇಷ್ಟು ಕೊಟ್ಟಿದೆ. ಸೊ ಅದಾದಮೇಲೆ ಈ ಕಡೆ ನೋಡಿದಾಗ 4ರ ಘಾತ 5 ಈ 3 ರೀತಿಯಲ್ಲಿ ಬರಿಬಹುದು ಅಂತ ತೋರಿಸಿದ್ದಾರೆ. ಯಾವುದಾ 3 ರೀತಿ ಯಾವ್ದ್ಯಾವುದು ಅಪ್ಪ ಅಂತಂದರೆ 4ರ ಘಾತ 8 ಡಿವೈಡೆಡ್ ಬೈ 4ರ ಘಾತ 3. 4ರ ಘಾತ 8 ಡಿವೈಡೆಡ್ ಬೈ 3 ಅಂತ ಅಂದರೆ 8 - 3 5 ಆಯ್ತಲ್ವಾ. 4ರ ಘಾತ 5 ಬಂತು. 3 + 2 5 ಆಯಿತು. 7 ಮತ್ತೆ -2 ಕಳೆದಾಗ 5 ಆಯಿತು. ಸೊ 4ರ ಘಾತ 5 ಇಷ್ಟೆಲ್ಲ ರೀತಿಯಲ್ಲೂ ಪಡಿಬೋದು ಅಂತ ತೋರಿಸಿದ್ದಾರೆ. ಸೊ ಅದಾದಮೇಲೆ 1024 ಇಷ್ಟೆಲ್ಲ ರೀತಿಯಲ್ಲೂ ಪಡಿಬಹುದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, 1600 ಒಂದು ನಿಮಿಷ. ಓಕೆ, 16384 ಅಂತ ಅಂದರೆ 4ರ ಘಾತ 7. ಏನು ಮಾಡಿಲ್ಲ, ಇದನ್ನು ತೊಗೊಂಡಿದ್ದಾರೆ.
ಇದು 1024 ಅಂದರೆ 4 ಘಾತ 5ಕ್ಕಿಂತ 16 ಅಂದರೆ 4 ಘಾತ 2 ಪಟ್ಟು ದೊಡ್ಡದು ಎಂದು ಹೇಳಬಹುದೇ? ಹೌದು. ಯಾಕೆ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು 4 ಘಾತ 7 ಮೈನಸ್ 4 ಘಾತ 5 ಮಾಡಬೇಕಾಗತ್ತೆ ನಾವು. ಹೇಗೆ ಅಂತ ಅಂದರೆ ಅವ್ರು ಕೊಟ್ಟಿದ್ದಾರೆ 4 ಘಾತ 7 4 ಘಾತ 5 4 ಘಾತ 7 ಮೈನಸ್ ಅಲ್ಲ ಡಿವೈಡೆಡ್ ಬೈ 4 ಘಾತ 5 ಮಾಡಿದಾಗ 4 ಘಾತ 7 ಮೈನಸ್ 5 ಅಂದರೆ ಎಷ್ಟು ಉಳಿತು? 7ರಲ್ಲಿ 5 ಹೋದರೆ 2. 4 × 4 ಅಂತಂದರೆ 4 ಘಾತ 2 ಅಂದರೆ ಎಷ್ಟು? 16. ಅವ್ರು ಕೇಳಿರೋದು ಅದೇ 16 ಪಟ್ಟು ದೊಡ್ಡದು ಅಂತ ಅಂದರೆ ಹೌದು, ಕರೆಕ್ಟ್ ಅಂತ ಹೇಳ್ಬೋದು. ಈಗ 4 ಘಾತ -2ಕ್ಕಿಂತ 4 ಘಾತ 2 ಎಷ್ಟು ದೊಡ್ಡದು ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬನ್ನಿ ನೋಡೋಣ. 4 ಘಾತ -2 ಹುಡ್ಕೋಣ. -2 ಅಂತ ಅಂದರೆ ಸೇಮ್ ಅಂತ ಅನ್ಕೋಬೇಡಿ. ಸ್ವಲ್ಪ ಒಂದ್ಸಲಿ ಮಾಡಿ ನೋಡೋಣ. ಇದು ಯಾವ ರೀತಿ ಆಗುತ್ತೆ? 1 ಡಿವೈಡೆಡ್ ಬೈ 4 ಘಾತ 2 ಆಗುತ್ತೆ. 1 ಡಿವೈಡೆಡ್ ಬೈ 4 ಘಾತ 2 ಅಂದರೆ 16. ಇದರ ಬೆಲೆ ಇದು. ಓಕೆ, ಈಗ 4 ಘಾತ 2 ಬೆಲೆ ನಮಗೆ ಗೊತ್ತುಂಟು 16. ಓಕೆ, ಹಾಗಾದರೆ ಇದು ಮತ್ತು ಇದನ್ನು ಕಂಪೇರ್ ಮಾಡಿದಾಗ ನಾವೇನಾಗತ್ತಪ್ಪ ಅಂದರೆ 1/16 ಇಂಟು 16. ಓಕೆ, ಗೊತ್ತಾಯ್ತಾ? ಇಲ್ಲಿ 1/16 ಬಂದಿದೆ, ಇಲ್ಲಿ 16 ಬಂದಿದೆ. ಒಂದು ವೇಳೆ ಈ 1/16 ಸಹ ನಾವು 16 ಈ ಲೆವೆಲಿಗೆ ತರಬೇಕು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ 1/16 ಜೊತೆಗೆ 2 ಸಲ 16 ನಾವು ಗುಣಿಸ್ಬೇಕಾಗತ್ತೆ ಅಲ್ವಾ? ಹೇಗೆ ಅಂತ ಅಂದರೆ ಇದಕ್ಕಿಂತ ದೊಡ್ಡದಲ್ವಾ 1/16. ಇದು ಹೋಯಿತು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದು ಕ್ಯಾನ್ಸಲ್ ಆಯಿತು ಅಂತ ಅಂದರೆ 16 ಬಂತಲ್ವಾ, ಅದಕ್ಕೆ 2 ಸಲ ಬರ್ದಿರೋದು. 1/16 ಜೊತೆಗೆ 2 ಸಲ 16 ಬರೆದಾಗ ಈ 16 ಕ್ಯಾನ್ಸಲ್ ಆಗಿ ಈ 16 ಉಳಿಯುತ್ತೆ ಸೇಮ್. ಆವಾಗ ಇದ್ರ ಜೊತೆಗೆ ಈಕ್ವಲ್ ಆಗುತ್ತೆ. ಹಾಗಾದರೆ ಇದು ಈಕ್ವಲ್ ಆಗಲ್ಲ ಅಲ್ವಾ? ಹಾಗಾದರೆ ಎಷ್ಟು ಪಟ್ಟು ದೊಡ್ಡದಿದೆ? ಇಷ್ಟು ಪಟ್ಟು ದೊಡ್ಡದಿದೆ. ನಾವು ಏನು ಸೇರಿಸಿದ್ವಲ್ಲ 16 × 16 ಪಟ್ಟು ದೊಡ್ಡದಿದೆ. ಅಂದರೆ 16 ಸ್ಕ್ವೇರ್ ಅಷ್ಟು ದೊಡ್ಡದಿದೆ. ಹಾಗಾಗ್ಬಿಟ್ಟು ನಾವು ಏನು ಬರಿಬೋದಪ್ಪ ಇಲ್ಲಿ ಅಂತ ಅಂದರೆ ಈ ಒಂದು 4 ಸ್ಕ್ವೇರ್ ಅನ್ನೋದು 16 ಸ್ಕ್ವೇರ್ ಅಷ್ಟು ಅಂತ ಅಂದರೆ 16 ಸ್ಕ್ವೇರ್ ಅಂತ ಅಂದರೆ ಉತ್ತರ ಎಷ್ಟು? 256 ಪಟ್ಟು ದೊಡ್ಡದು ಅಂತ ಬರಿಬೋದು. ಯಾವುದರಿಂದ? ಇದಕ್ಕಿಂತ. ಓಕೆ, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 4 ಘಾತ -2 ನಾವು ಇದಕ್ಕೆ ಈಕ್ವಲ್ ಮಾಡೋಕ್ಕೋಸ್ಕರ 16 ಇಂಟು 2 ಸಲ 16 ಯಾಕೆ ಬರ್ದಿದ್ದೀನಿ ಅಂದರೆ 16 × 16 ಒಂದು 16 ಕ್ಯಾನ್ಸಲ್ ಆದರೆ ಆಬ್ವಿಯಸ್ಲಿ 16 ಉಳಿತಲ್ವಾ? ಇದಕ್ಕೆ ಈಕ್ವಲ್ ಆಗೋಕ್ಕೆ. ಬಟ್ ಇದು ಈಕ್ವಲ್ ಬೇಡ ಅಲ್ವಾ? ನಮಗೆ ಯಾವ್ದು ದೊಡ್ಡದು? ಇದು ಹಾಕಿದ್ದಕ್ಕೆ ಅದು ದೊಡ್ಡದಾಗಿ ಈಕ್ವಲ್ ಬಂದಿರೋದು. ಎಷ್ಟು ಹಾಕಿದ್ದೀವಿ? ಈ ಪಾರ್ಟನ್ನು ತೆಗೆದುಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ. ಓಕೆ, 16 ಸ್ಕ್ವೇರ್ ಅಂದರೆ 256 ಪಟ್ಟು ದೊಡ್ಡದು. ನೋಡೋಕ್ಕೆ ಮಾತ್ರ ಒಂದು ಮೈನಸ್ಸು ಚಿಹ್ನೆಯಿಂದ ದೊಡ್ಡದಿದೆ ಅಂತ ಅನ್ಸುತ್ತೆ, ಏನು ಹೆಚ್ಚು ಕಡಿಮೆ ಅಂತ ಅನ್ಬೋದು. ಬಟ್ ಇಲ್ಲಿ ನೋಡ್ರಿ ಈ ಲೆವೆಲಲ್ಲಿ ದೊಡ್ಡದಿದೆ. ಓಕೆ, ಬನ್ನಿ ನೆಕ್ಸ್ಟು 7ರ ಘಾತನ್ನು ನೋಡೋಣ. 7ರ ಘಾತ ಅಥವಾ ಘಾತಾಂಕ ರೇಖೆಯನ್ನು ಬಳಸಿ ಕೆಳಗಿನ ಸಂಖ್ಯೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೇಮ್ ಮೇಲೆ ಯಾವ ರೀತಿಯಾಗಿ ಕೊಟ್ಟಿದ್ದಾರಲ್ವಾ 7ರದ್ದು ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಲೆಕ್ಕಗಳನ್ನು ಸಹ ಕೊಟ್ಟಿದ್ದಾರೆ. ಬನ್ನಿ ಅದನ್ನು ಸಾಲ್ವ್ ಮಾಡೋಣ ಇಲ್ಲಿ. ಇಲ್ಲಿ ಕರೆಕ್ಟಾಗಿ ಇನ್ನೊಂದ್ಸಲಿ ಆ ಒಂದು ಟೇಬಲನ್ನು ತೋರಿಸ್ಬಿಡ್ತೀನಿ ನಾನು. 7ರ ಘಾತ 0 ಅಂದರೆ 1, 7ರ ಘಾತ 1 ಅಂದರೆ 7, 7ರ ಘಾತ 2 ಅಂದರೆ 49. ಅದೇ ರೀತಿಯಾಗಿ ಕೊಟ್ಟಿದ್ದಾನೆ. ಈಸಿಯಾಗಿ ಇದನ್ನು ಬಳಸ್ಕೊಂಡು ಈ ಲೆಕ್ಕಗಳನ್ನು ಮಾಡೋಣ. ಹೇಗೆ? ಘಾತಗಳಲ್ಲಿ ಮಾಡಬೇಕಂತೆ. ಘಾತಾಂಕ ರೇಖೆಯನ್ನು ಬಳಸಿ ಕೆಳಗಿನ ಪ್ರಶ್ನೆ. 2401 ಇಂಟು 49 ಹುಡ್ಕೋಣ. 2401 ಲೆಕ್ಕ ಮಾಡೋದೇ ಬೇಡ, ಅಷ್ಟು ಈಸಿಯಾಗಿ ಮಾಡ್ಬೋದು. 2401 ಇದೆ, ಎಲ್ಲಿದೆ? ಇಲ್ಲಿದೆ ಅಲ್ವಾ? ಅಂದರೆ 7ರ ಘಾತ 4 ಅಂತೆ. ಓಕೆ, ಝೂಮ್ ಮಾಡೋಣ. 2004. ಓಕೆ, ಇಂಟು 49 ಅಂತ ಅಂದರೆ 7ರ ಘಾತ 2. ಇದನ್ನು ಫಾರ್ಮುಲಾ ಹಾಕ್ಕೊಂಡು ಮಾಡೋಣ. 4 + 2 ಆಯಿತು. 7ರ ಘಾತ 4 2 ಅಂತ ಅಂದರೆ 6. ಬನ್ನಿ ಸೀದಾ 7ರ ಘಾತ 6ರ ಒಂದು ಉತ್ತರವನ್ನು ತಗೊಳ್ಳೋಣ. ಉತ್ತರ ಇಲ್ಲೇ ಇದೆ. ಬರಿಬೇಕು ಅಂತ ಏನಿಲ್ಲ. ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲೇ ಉತ್ತರ ಇದೆ, ಅದನ್ನು ಬರಿಬೇಕು ಅಂತ ಏನಿಲ್ಲ. 6 1,17,649 ಆಗುತ್ತೆ. ಕಾಣಿಸ್ತಾನೆ ಇಲ್ಲ. ಓಕೆ, ಫೈನ್. ಓಕೆ, ನಾನಿಲ್ಲಿ ಎಲ್ಲ ಘಾತಾಂಕ ರೂಪದಲ್ಲೇ ಬರೆಯೋ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟು ಈಗ 49 ಕ್ಯೂಬ್ ಕೊಟ್ಟಿದ್ದಾರೆ. 49 ಕ್ಯೂಬ್ ಇದನ್ನು ಯಾವ ರೀತಿಯಾಗಿ ಬರಿಬೋದು ಅಂತ ಅಂದರೆ 7ರ ಘಾತ ಫಾರ್ಮುಲಾ ಟೈಪಲ್ಲೇ ಮಾಡ್ತಾ ಇರೋದು ನಾನು. 7ರ ಘಾತ 2 49 ಅಂದರೆ ಅಲ್ವಾ? 49 ಹುಡುಕಿ ನೋಡಿದಾಗ 7ರ ಘಾತ 2, ಅದಕ್ಕೆ ಘಾತ 3. ಇದಕ್ಕೆ ಫಾರ್ಮುಲಾ ಇದೆ ಯಾವುದು? ಎದರ ಘಾತ ಎಮ್ ದರ ಘಾತ ಎನ್ ಅಂತ ಇದೆ ಅಲ್ವಾ? ಅದಕ್ಕೆ 7ರ ಘಾತ 2 3 2 × 3 ಮಾಡೋದಲ್ವಾ?
2 ಮೂರಲೆ 6. ಸೊ 7ರ ಘಾತ 6ರ ವ್ಯಾಲ್ಯೂ ಇದೇ ಉತ್ತರ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಬರೋಣ 343. 343 ಅಂತ ಅಂದರೆ 7ರ ಘಾತ 3 ಇಂಟು ಮತ್ತೆ 2401 ಅಂದರೆ 7ರ ಘಾತ 4, 7ರ ಘಾತ 3 ಪ್ಲಸ್ 4, 7ರ ಘಾತ 7. 7ರ ಘಾತ 7 ಬೆಲೆ ಇಲ್ಲಿದೆ. ಫೈನ್. ನೆಕ್ಸ್ಟ್ 16807 ಅಂದರೆ 7ರ ಘಾತ 5 ಡಿವೈಡೆಡ್ ಬೈ 49 ಅಂದರೆ 7ರ ಘಾತ 2. ಇಲ್ಲೂ ಫಾರ್ಮುಲಾ ಆಯಿತು, 5 ಮೈನಸ್ 2, 7ರ ಘಾತ 3. ಬೆಲೆ ಗೊತ್ತುಂಟು 343. ಓಕೆ, ನೆಕ್ಸ್ಟ್ ಬರೋಣ 7 ಡಿವೈಡೆಡ್ ಬೈ 343 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಅಂದರೆ 7 ಅಂತ ಅಂದರೆ 7ರ ಘಾತ 1 ಅಂತ ಬರಿಬೋದು, ಘಾತಾಂಕದಲ್ಲಿ ಬರಿಬೇಕಲ್ವ. 343 ಕೆಳಗಡೆ ಇದೆ, ಇಲ್ಲಿ ಬರಬೇಕು ನೀವು. ಓಕೆ, ಕೆಳಗಡೆ ಇದೆಯಲ್ವಾ. ಸೊ ಎಷ್ಟಾಗುತ್ತೆ 7ರ ಘಾತ 343 ಅಂತ ಅಂದರೆ ಆಲ್ರೆಡಿ ಅದನ್ನು ಸಹ ಕೆಳಗಡೆನೇ ಇದೆಯಲ್ವಾ. 7ರ ಘಾತ 3 ಅಂತ ಅಂದರೆ 343, 7ರ ಘಾತ 3. ಓಕೆ, 7ರ ಘಾತ 1 ಮೈನಸ್ 3 ಮಾಡಿದಾಗ 7ರ ಘಾತ ಮೈನಸ್ 2. ಇದನ್ನು ಹಾಗೆ ಇಡೋ ಹಾಗಿಲ್ಲ ನಾವು, 1/7ರ ಘಾತ 2. ಓಕೆ, ನೆಕ್ಸ್ಟ್ ಈ ಲೆಕ್ಕ 16807 ಅಂದರೆ 7ರ ಘಾತ 5. ಸೊ ಇಲ್ಲಿ 8,23,000 ಅಂತ ಅಂದರೆ 7ರ ಘಾತ 7. 7ರ ಘಾತ 5 ಮೈನಸ್ 7ರ ಘಾತ ಇಲ್ಲೇ ಬರೆದು ಬಿಡ್ಬೋದು. 7ರ ಘಾತ 7 ಮೈನಸ್ 7, 7ರ ಘಾತ ಮೈನಸ್ 2. ಎಸ್, ಇದು ಸಹ 1/7ರ ಘಾತ 2. ನೆಕ್ಸ್ಟ್ ಇಲ್ಲಿ ನೋಡಿ 1,17,000 ಅಂತ ಅಂದರೆ 7ರ ಘಾತ 6 ಇಂಟು 1/343. ಇಲ್ಲೇ ಇದರೊಳಗಡೆ ಕೊಟ್ಟಿದ್ದಾರೆ 1/343 ಅಂತ ಅಂದರೆ 7ರ ಘಾತ ಮೈನಸ್ 3 ಅಂತೆ. 7ರ ಘಾತ ಮೈನಸ್ 3 ಡೈರೆಕ್ಟಾಗಿ ಬರೆದುಬಿಡೋಣ. ಓಕೆ, ನೆಕ್ಸ್ಟ್ ಎಷ್ಟಾಯಿತು 7ರ ಘಾತ 6 ಮೈನಸ್ ಆಫ್ ಮೈನಸ್ 3, 7ರ ಘಾತ 6 ಪ್ಲಸ್ 3, 7ರ ಘಾತ 6 3 9. ಓಕೆ, ಫೈನ್. ನೆಕ್ಸ್ಟ್ 1/343 ಅಂತ ಅಂದರೆ ಇಲ್ಲಿ ಸಿಕ್ಕಿತ್ತು ನಮಗೆ 7ರ ಘಾತ ಮೈನಸ್ 3 ಇಂಟು ಇದನ್ನು ಅಷ್ಟೇ 7ರ ಘಾತ ಮೈನಸ್ 3. ಮತ್ತೆ ಇದನ್ನು ಕೆಳಗಡೆ ಹಾಕ್ಕೊಂಡು ಮಾಡೋಕ್ಕಿಂತ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ 7ರ ಘಾತ ಮೈನಸ್ 3 ಅಂತ. ಸೊ 7ರ ಘಾತ ಮೈನಸ್ 3 ಎ ಮೈನಸ್ ಬಿ ಅಲ್ವಾ, ಮೈನಸ್ 3 ಫಾರ್ಮುಲಾ. 7ರ ಘಾತ ಮೈನಸ್ 3 ಹಾಗೆ ಇಟ್ಕೊಂಡು ಮೈನಸ್ ಮೈನಸ್ ಪ್ಲಸ್ ಆಯಿತು 3. ಸೊ ಮೈನಸ್ 3, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ನಾನು, ಡಿವಿಷನಿನ ಒಂದು ಇದನ್ನು ಮಾಡಿದ್ದೀನಿ. ಸೊ ಮತ್ತೆ ಇದು ಮಾಡ್ತೀನಿ, 6 ಪ್ಲಸ್ ಅಲ್ವಾ ಇದು, 6 ಪ್ಲಸ್ ಮೈನಸ್ 3 ಎ ಪ್ಲಸ್ ಬಿ ಅಲ್ವಾ, ಎ ಪ್ಲಸ್ ಬಿ. ಇಲ್ಲಿ ಡಿವಿಷನ್ ಮಾಡ್ತಾ ಮೈನಸ್ ಮಾಡಿಬಿಟ್ಟೆ ನಾನು, ಎ ಪ್ಲಸ್ ಬಿ. ಸೊ ಹಾಗಾದರೆ ಇಲ್ಲಿ ಪ್ಲಸ್ಸು ಮೈನಸ್ ಮೈನಸ್ ಆಯಿತು. 6 ಮೈನಸ್ 3 ಕಳೆದ್ರೆ 3, 7ರ ಘಾತ 3 ಆಯಿತು. ಪ್ಲೀಸ್ ಕ್ಷಮಿಸಿ. ಸೊ ಇಲ್ಲೂ ಅಷ್ಟೇ ನಾನು ಇಲ್ಲೂ ಮೈನಸ್ ಮಾಡಿಬಿಟ್ಟೆ, ಇಲ್ಲಿ ಬಂತು. ಸೊ ಇಲ್ಲಿ ಬಂದಾಗ ಮತ್ತೆ ಪ್ಲಸ್ ಆಫ್ ಮೈನಸ್ ಇಸ್ ಮೈನಸ್ 7ರ ಘಾತ ಮೈನಸ್ 6. ಓಕೆ, 3 3 ಕೂಡಿಸಿದ್ರೆ 6. ಓಕೆ, ಫೈನ್. ಇದು 3 6. ನಾನು ಇಲ್ಲಿ ಡಿವಿಷನ್ ಮಾಡ್ತಾ ಎ ಮೈನಸ್ ಬಿ ಮಾಡ್ತಾ ಇದು ಆ್ಯಕ್ಚುಲಿ ಇದು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಬಿ, ಎ ಟು ದಿ ಪವರ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಮಾಡಿದಾಗ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಬಿ ಆಗಬೇಕಲ್ವ, ಎ ಪ್ಲಸ್ ಬಿ ಆಗಬೇಕಲ್ವ, ಅದರದ್ದು ಎ ಪ್ಲಸ್ ಬಿ ಆಗಬೇಕಾಗಿತ್ತು. ಓಕೆ, ಫೈನ್. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು 10ರ ಘಾತಗಳನ್ನು ನೋಡೋಣಂತೆ. ಥ್ಯಾಂಕ್ ಯು.